ಹಾ ಜಾತಮ್ಮ ಸಕ್ರಿ ಕರೆಕ್ಟ್ ಆಗ್ಯದ? ಓ ಮಸ್ತ್ ಐತಿ. ನನ್ನ ಮಗಳು ಮಾಡ್ಯಾಳ ಅಂದ್ರೆ ಸಕ್ಕರೆ ಆಗುದಿಲ್ಲ ನಮ್ಮ ಹೆಂಗ ಮಾಡಿದ್ರು ಪ್ರೀತಿಲೇ ಮಾಡಿಕೊಟ್ಟಿರ್ತೀಯ. ನೋಡು ಮಗಳ, ಹೇಳಪ್ಪ. ನಿನಗೊಂದು ಮಾತು ಹೇಳ್ತಾನೆ ನಡ್ಸ್ಕೊಡು. ಏನಪ್ಪ? ನೀನು ಹಿಂಗ ಪ್ರೀತಿ ಪ್ರೇಮ ಅಂತೇಳಿ ಆ ಸಂತೋಷನ ಹಿಂದೆ ಬೀಳಬೇಡ. ನೀನ್ ತಿಳ್ಕೊಂಡಷ್ಟು ಒಳ್ಳೆ ಹುಡುಗಲ್ಲ, ಭಾಳ ಸುಮಾರು ಹುಡುಗದ. ನಾವು ಎಷ್ಟು ಜೀವನ ಹಾಳು ಮಾಡ್ಯಾನೋ ಗೊತ್ತಿಲ್ಲ ನಾವು. ಅದಕ್ಕಾಗಿ ನನ್ನ ಮಾತು ಸ್ವಲ್ಪ ತಲೆ ಹಾಕು. ನಾನು ನೋಡಿದ ಹುಡುಗನ ಮದುವೆ ಆಗು. ಆ ಹುಡುಗಿಗೆ ನೌಕರಿನೂ ಐತಿ, ಮೇಲಾಗಿ ಒಳ್ಳೆ ಮನೆತನ. ಆ ಮನೆತನಕ್ಕೆ ನೀನು ಮಾಡಿಕೊಟ್ನಪ್ಪ ಅಂತಂದ್ರೆ ನೀ ಆ ಮನೆತನದೊಳಗೆ ಸುಖವಾಗಿ ರಾಣಿ ಅಂತ ಇರ್ಬೋದು. ಮಾತು ನಡೆಸ್ಕೊಡವ ಇದೊಂದು ನಂದು. ಅಪ್ಪ, ಅವ್ನ ಅಷ್ಟು ವರ್ಷದಿಂದ ಪ್ರೀತಿ ಮಾಡೀನಿ. ಈಗ ಮರಿ ಅಂದ್ರ ಹೆಂಗ್ ಮರಿಲಿ? ಅವ್ನ್ ಪ್ರೀತಿ ಮಾಡ್ಬೇಕಾದ್ರ ಅವ್ನ ಆಸ್ತಿ ಅಂತಸ್ತ್ ನೋಡಿ ಅವ್ನ್ ಪ್ರೀತಿ ಮಾಡಿಲ್ಲ. ಅವ್ನ್ ಒಳ್ಳೆ ಮನ್ಸ್ ನೋಡಿ ಪ್ರೀತಿ ಮಾಡೀನಿ. ನಿನ್ನ ಪ್ರೀತಿ ಪ್ರೇಮಕ್ಕೆ ಸ್ವಲ್ಪ ಬೆಂಕಿ ಹಾಕು. ಹಿಂಗ ಪ್ರೀತಿ ಪ್ರೇಮ ಅನ್ಕೋತ ಎಷ್ಟು ಹುಡುಗರು ಹಾಳಾಗ್ಯಾರ ಅನ್ನೋದು ಗೊತ್ತೈತೆ ನಿನಗೆ. ನೀನು ಅವ್ರ ಗತೆ ಜೀವನ ಹಾಳು ಮಾಡ್ಕೋಕ್ ಹೋಗ್ಬೇಡ ಅಂತ ಹೇಳ್ತೀನಿ. ನನ್ನ ಮಾತಾ ನಡೆಸಿಕೊಡು. ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ ನಾನು. ಅರ್ಥ ಆಯ್ತಿಲ್ಲ ನಿನಗೆ? ನೋಡಪ್ಪ, ನಾ ಇದ್ರು ಅಷ್ಟ ಸತ್ರು ಅಷ್ಟ, ಅದ ಸಂತೋಷನ್ ಜೊತೆ ಅಷ್ಟ. ನೀ ಹಿಂಗ ಒತ್ತಾಯ ಮಾಡಕತ್ತಿ ಅಂದ್ರ ನಾನ್ ಹೆಣ ನೋಡ್ಬೇಕಾಕಿತ್ತ ಅಷ್ಟ. ಮೈ ಮೇಲೆ ಖಬರ್ ಐತೆ ನನಗೆ. ಪ್ರೀತಿ ಅಂತ ಪ್ರೀತಿ. ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲಕ್ಕೆ. ಹಲೋ, ಹಾ ನೋಡ್ರಿ, ಇದೆಲ್ಲ ನನ್ಗೆ ಇಷ್ಟ ಆಗುದಿಲ್ಲ. ನಾ ಏನ್ ನಿಮ್ಮನ್ನ ಇಷ್ಟಪಟ್ಟನು ಮದ್ವೆ ಆಗಿ ಬಂದಿಲ್ಲ. ನಮ್ಮಪ್ಪ ಒತ್ತಾಯ ಮಾಡಿದ್ರಂತ ಹೇಳಿ ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ ಬಂದಿನ ಅಷ್ಟ. ನೀವೇನ್ ನನ್ಗೆ ಇಷ್ಟಾನೂ ಇಲ್ಲ. ಹೊರಗಿನ ಜನಕ್ಕೆ ಅಷ್ಟ ನಾವಿಬ್ರು ಗಂಡ ಹೆಂಡತಿ. ಹಂಗಂತ ಹೇಳಿ ನನ್ ಮೇಲೆ ಯಾವ ಆಸೆನೂ ಇಟ್ಕೋಬೇಡ್ರಿ. ಮೊದ್ಲೇ ಹೇಳಕತ್ತೀನ. ನೋಡ್ರಿ, ಹೊಸದಾಗಿ ಮದುವೆಯಾಗಿ ಬಂದ್ರು ಹೆಣ್ಮಕ್ಳಿಗೆ ಇದೆಲ್ಲ ಕಾಮನ್ ರೀ. ಹಿಂಗ ಒಂದ್ 2 ದಿನ ಹೋದ್ರ ನೀವಾಗ್ಲೇ ಅಡ್ಜಸ್ಟ್ ಆಗ್ತೀರಿ. ಸಾಧ್ಯನೇ ಇಲ್ಲ. ನನ್ ಪಾಡಿಗೆ ನನ್ನ ಬಿಟ್ಟು ಬಿಡ್ರಿ. ಆಯ್ತ್ರಿ, ಇನ್ ಮ್ಯಾಲೆ ನೀವಾಗ್ಲೇ ನನಗೆ ಗಂಡ ಅಂತ ಯಾವ ಒಪ್ಕೋತಿರಲ್ಲ ಅಲ್ಲಿವರೆಗೂ ನಾನು ಕಾಯ್ತೀನಿ ರೀ. ನಾ ಹೊರಗೆ ಮಕ್ಕೋತೀನಿ ರೀ, ನೀವು ಇಲ್ಲಿ ಮಕ್ಕೋರಿ. ಇನ್ನೊಂದು ಮಾತ್ರಿ, ನೋಡ್ರಿ, ಈ ಮನಿ ಬೆಳಗೋ ದೀಪ ಅದಿರಿ. ನೀ ಯಾವತ್ತೂ ನಕ್ಕೊಂತಿರ್ಬೇಕ್ರಿ, ಅಷ್ಟ ನನಗೆ ಸಾಕ್ರಿ. ಬಗ್ಲಾಕೋರಿ, ನಾನು ಮಕ್ಕೋತೀನಿ. ಖುಷಿ, ಹಸುಗೈತಿ, ಏನಾರು ಹಾಕೊಂಬ. ಏ ಖುಷಿ, ಕೇಳ್ತೈತಿಲ್ಲೋ? ಒಳಗ್ ಮಾಡಿಟ್ಟಿನಿ, ಹಾಕೊಂಡೋಗಿ ತಿನ್ನೋಗ್ರಿ. ಮದುವೆ ಮಾಡ್ಕೊಂಡ್ ಬಂದ್ರು ನಾನ ಮಾಡ್ಕೊಂಡ್ ತಿನ್ನೋದಾಗೈತಿ. ಇಂಥ ಕರ್ಮಾನು.
ಹಾಂ ಸರ್. ವಿನಾಯಕ್ ಅವ್ರೆ, ನಾ ವಿಜಯ್ ಮಾತಾಡದ್ರಿ. ಹಾಂ ಹೇಳಿ ಸರ್. ಅರ್ಜೆಂಟ್ ಆಗಿ ಆಫೀಸ್ ಬರ್ರಿ, ಒಂದೆರಡು ದಿವಸ ಆಫೀಸ್ ಕೆಲ್ಸದ ಮೇಲೆ ಊರಿಗೆ ಹೋಗೋದೈತಿ. ಆಯ್ತು ಸರ್, ಬನ್ನಿ ಸರ್. ಛೇ ತು, ಮನ್ಯಾಗೂ ನೆಮ್ಮದಿಲ್ಲ, ಆಫೀಸಾಗೂ ನೆಮ್ಮದಿಲ್ಲ. ಖುಷಿ, ನಾನು 2 ದಿನ ಬರೋಕ್ಕಾಗಲ್ಲ, ಆಫೀಸಾಗ ಏನು ವರ್ಕ್ ಐತೆ ಅಂತ 2 ದಿನ ಬಿಟ್ಟು ಬರ್ತೀನಿ. ಮನೆ ಕಡೆ ಹುಷಾರು ನೋಡ್ಕ, ನಾನು ಬರ್ತೀನಿ. ಹಲೋ. ಹಲೋ ಹಾ, ಯಾರು? ಹಲೋ ಹಾ, ಹಲೋ, ಯಾರು? ಸಂತು, ನಾನು ಖುಷಿ. ಹಾ, ಖುಷಿ. ಹಾ, ಹೇಳ. ಆರಾಮ? ಎಲ್ಲಿದೆಯೋ? ಇಲ್ಲ, ಇಲ್ಲೇ ಐತಿ. ಏನ್ ಬಾಳ ದಿನ ಕಚ್ಚಿದೆ? ನಂಗೆ ನಿನ್ ಜೊತೆ ಮಾತಾಡೋದದ. ಪ್ಲೀಸ್ ನಮ್ಮ ಮನೆ ಕಡೆ ಬಾ. ಸರಿ, ಬರ್ತೀನಿ. ಇವತ್ತೇ ಬಾ. ಬಂದೆ. ಕಾಯ್ತಿರ್ತೀನಿ, ಜಲ್ದಿ ಬಾ. ಓಕೆ. ಸಂತು, ಖುಷಿ, ನೀ ಬರೋದಿಲ್ಲ ಅಂತ ತಿಳ್ಕೊಂಡಿದ್ನಿ. ನೀ ಬಂದಿದ್ ಬಹಳ ಖುಷಿ ಆಯ್ತು. ಯಾರಿಲ್ಲ ಮನ್ಯಾಗ? ಇಲ್ಲ, ನನ್ ಗಂಡ ಊರಿಗೆ ಹೋಗಿದ್ದಾರೆ 2 ದಿನ. ಹೌದು, ಮತ್ ನಂಗೆ ಯಾಕೆ ಬರಕ್ ಹೇಳಿದಿ ಇಲ್ಲಿ? ನೋಡ್ಬೇಕಂತ ಅನ್ಸಿತ್ತು ಬಹಳ. ಬಿಡ್, ಇಂಥ ನಾಟಕ ಎಲ್ಲ ಅಲ್ಲ. ನಿನಗೆ ಎಷ್ಟು ಪ್ರೀತಿ ಮಾಡಕತ್ತೀನಿ ಅಂತ ಗೊತ್ತಾಯ್ತಲ್ಲ, ಎಲ್ಲ ಗೊತ್ತಿದ್ದು ಹೋಗಿ ನಂಗ ಮೋಸ ಮಾಡಿದ್ಯಲ್ಲ. ಸಂತು, ನಿಂಗೂ ಗೊತ್ತಿರೋದನ ಅದ. ನಾ ಏನ್ ನಿನಗ್ ಮೋಸ ಮಾಡಿ ಹೋಗಿಲ್ಲ. ಅಪ್ಪನ್ ಬಲವಂತಕ್ಕ ನಾ ಅವ್ರನ್ನ ಮದ್ವೆ ಆಗಿನ ಅಷ್ಟ. ಪ್ರೀತಿ ಮಾಡೋದು ಒಬ್ಬವಾಗ, ಮದ್ವೆ ಆಗೋದು ಇನ್ನೊಬ್ಬಗ. ಈಗ ಅವ್ನ್ ಕಟ್ಕೊಂಡಿಲ್ಲ, ಅವ್ನ ಜೋಡಿನ ಬಾಳೆ ಮಾಡ್ಕೊಂಡು ಹೋಗತ್ತಾಗ. ಸಂತು, ಏನಂತ ಮಾತಾಡತ್ತಿ? ನಿಂಗ್ ಗೊತ್ತು, ಆ ರಾಮಾಯಣದಾಗ ಸೀತಾಮತೆ ಎಷ್ಟು ಪವಿತ್ರ ಹೇಳ. ನೀನ್ ಖುಷಿನೂ ಅಷ್ಟ ಪವಿತ್ರದಾಳು. ಅವ್ ಹೆಸರಿಗೆ ಅಷ್ಟ ಗಂಡ ಇದ್ದಾನ, ಆದ್ರ ನನ್ ದೇಹದ ಮೇಲೆ ಅವ್ಗೆ ಯಾವ್ದೂ ಅಧಿಕಾರ ಇಲ್ಲ. ಇದನ್ನೆಲ್ಲ ನಾನ್ ನಂಬೇಕ? ನಿನ್ ಮೇಲ್ ಪ್ರಾಮಿಸ್ಕು. ನೀ ಇಲ್ದ ಎಷ್ಟು ಒದ್ದಾಡಿನಿ ಅಂತ ನಿಂಗ್ ಗೊತ್ತು. ನೀ ಇವತ್ತು ಬರ್ತಿ, ನಾಳೆ ಬರ್ತಿ, ನಿನ್ ಕಾಲ್ ಬರ್ತೈತಿ, ಮೆಸೇಜ್ ಬರ್ತೈತಿ ಅಂತ ಎಷ್ಟು ಕಾದಿನಿ ಅಂತ ನಿಂಗ್ ಗೊತ್ತು. ಇದು ಒತ್ತಾಯದ ಮದ್ವೆ ಐತಿ, ಮನ್ಸಿಂದ ಮದ್ವೆ ಆಗಿಲ್ಲ. ನೀ ಈಗ ಕರ್ಕೊಂಡು ಹೋಗ್, ನಾನ್ ನಿನ್ ಜೊತೆ ಈಗ ಬರ್ತೀನಿ. ನಂಗೆ ಇಲ್ಲಿ ಇರಕ್ ಆಗ್ತಿಲ್ಲ. ಸರಿ, ಅಳಬೇಡ ನೀನ್. ಏನೀಗ ನಿಂಗೆ ಇರಾಕ ಇಷ್ಟ ಇಲ್ಲಲ್ಲ ಇಲ್ಲಿ? ಹೌದು, ನಂಗೆ ಈಗ ನಿನ್ ಜೊತೆ ಕರ್ಕೊಂಡು ಹೋಗ್. ಹಲೋ, ಒಮ್ಮಿಂದೊಮ್ಮೆ ಕರ್ಕೊಂಡು ಹೋಗಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು? ನಂಗೆ ಗೊತ್ತಿಲ್ಲ, ನಾನ್ ನಿನ್ ಜೊತೆ ಬೀದಿ ಒಳಗಿದ್ದಾದ್ರೂ ಸಂಸಾರ ಮಾಡ್ತೀನಿ. ಅದ್ರ ನಂಗೆ ಕರ್ಕೊಂಡು ನಿನ್ ಕೈ ಮುಗಿದ್ ಕೇಳ್ತೀನಿ, ನಂಗೆ ಕರ್ಕೊಂಡು. ಆಯ್ತು, ನೀನ್ ಬೇಕಂತೇಳಿ ಬರೀ ಒಂದು ಫೋನ್ ಹಚ್ಚಿದ ಕಿಲಿತನ ರಿಸ್ಕ್ ತಗೊಂಡ್ ಬಂದಿನಲ್ಲ. ಸರಿ, ಎಲ್ಲಾರು ಬೀದೆಗಾರ ಜೀವನ ಮಾಡ್ಕೊಂಡು ನೀನ್ ಸಾಕ್ತೀನಿ ಹೊರತು ನೀನ್ ಬಿಡಂಗಿಲ್ಲ. ನಂಗೆ ಏನು ಹೇಳ್ಬೇಡಿ, ನಂಗೆ ಇವತ್ತೇ ಕರ್ಕೊಂಡು ಹೋಗಷ್ಟ. ಸರಿ, ಹೋಗೋಣ ಬಾ. ಸಂತು, 1 ನಿಮಿಷ. ಮತ್ತೇನು? ನಾ ಅವ್ರನ್ನ ಬಿಟ್ಟು ಹೊಂಟೀನಿ ಅಂದ್ಮೇಲೆ ಅವ್ರು ಕಟ್ಟಿರೋ ತಾಳಿನೂ ನಂಗೆ ಬೇಡ.
ಹಲೋ ರಾಹುಲ. ಹಾಂ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡು. ಹೌದಾ, ಆಯ್ತು ಬಾ ಬಾ. ಹಾಂ ಖುಷಿ ಅಂತ ನೋಡಿ ನಮ್ಮ ದೋಸ್ತ ರಾಹುಲ್ ಅಲ್ಲೇ ಇರ್ತಾನೆ. ಬರೋಣ. ಇದಾವಣೆ ಇದ ರೂಮ್ಸ್ ಅಂತ ಊಟದ ವ್ಯವಸ್ಥೆ ಎಲ್ಲ ಮಾಡೈತಿ ಹೆಚ್ಚಾಗಿ. ನಾಳೆ ಮುಂಜಾನೆ ಮಾಲಕರಿಗೆ ಭೇಟಿ ಮಾಡಿಸ್ತೀನಿ. ಮತ್ತು ಕೆಲಸದ ಏನಿತ್ತಲ್ಲ ಅದನ್ನ ನಾಳೆ ಮಾತಾಡೋಣ. ಇನ್ನು ನಾ ಬರಲಿ. ಇಲ್ಲಾಕ್ ತೆಗ್ದಿಟ್ಟಾಳಿಕೆ ಖುಷಿ. ಖುಷಿ, ತಾಳಿ ಇಲ್ಲಾಕ್ ತೆಗ್ದಿಟ್ಟೆ? ಖುಷಿ, ತಾಳಿ ಯಾಕೆ ಬಿಟ್ಟು ಹೊರಗ? ಇಲ್ಲೇನು ಇಲ್ಲ. ಫೋನ್ ಹಚ್ತಾನಕಪ್ಪ. ಹಲೋ ಮಾವರ, ಆ ಖುಷಿನ ಮನೆ ಕಡೆ ಬಂದಾಳೇನ್ರಿ? ಹೌದ್ರಿ, ಓಕೆ. ನಿಮ್ಮ ಕಡೆ ಸ್ವಲ್ಪ ಕೆಲಸ ಐತ್ರಿ, ನಿಮ್ಮ ಮನೆ ಕಡೆ ಅರ್ಜೆಂಟ್ ಬರ್ರಿ. ಜಲ್ದಿ ಬರ್ರಿ. ಯಾಕೆ ಅರ್ಜೆಂಟ್ ಮಾತು ಹೇಳಿದೆವ? ಎಲ್ಲಿಗಳ ಖುಷಿ? ವಿನಾಯಕ, ವಿನಾಯಕ, ಏನಾಯ್ತು? ಏನಿದೆಲ್ಲ? ಏನ್ ಹೋದ್ಲು ಖುಷಿ? ಬರೀ ಮಾವರ್ ಕುಂದ್ರಿ. ಅಲ್ಲೋ, ಅರ್ಜೆಂಟ್ ಬಾ ಅಂತ ಫೋನ್ ಹಚ್ಚಿದ ಯಾಕ? ನೋಡ್ರಿ ಮಾವರ, ನಾನು ದುಡ್ಡು ಹೋಗಿನಿ ರೀ. ತಾಳಿ ನೋಡ್ರಿ ಹೊರಗಡೆ ಐತ್ರಿ. ಅದಕ್ಕೆ ತಾಳಿ ನೋಡಿ ಗಾಬರಿ ಆಗಿ ನಿಮ್ಗೆ ಫೋನ್ ಹಚ್ಚಿನ್ರಿ. ಆಕಿನ ಫೋನ್ ಸ್ವಿಚ್ ಆಫ್ ಬಂತು, ನಿಮ್ಗೆ ಕರ್ಸಿನ್ರಿ. ನೋಡ್ರಿ ಮಾವರ, ನಿಮ್ಗೆ ಒಂದು ಮಾತು ಹೇಳ್ಬೇಕ್ರಿ ನಾನು. ಏನಪ್ಪ? ನೋಡ್ರಿ ಮಾವರ, ನಾನು ಯಾವತ್ತೇ ಹೇಳಾರ್ದ ಮಾತು ಇವತ್ತು ನಾ ಹೇಳಾಕತ್ತೀನಿ. ಆ ಟೈಮ್ ಇವತ್ತು ಬಂದೈತ್ರಿ. ಹೇಳು. ಏನು? ನೋಡ್ರಿ ಮಾವರ, ಮದುವೆ ಆದ ಮೊದಲೇ ದಿನ ಖುಷಿ ನನಗೊಂದು ಮಾತು ಹೇಳಿದ್ರಿ. ಏನು ಗೊತ್ತೇನ್ರಿ? ನಾ ಏನಾರ ನಿನ್ನ ಜೊತೆ ಮದುವೆ ಆಗಿನಂದ್ರೆ ನಮ್ಮಪ್ಪನ ಫೋರ್ಸಲಾಗಿರಿ. ಅದನ್ನು ಬಿಟ್ರೆ ನಮ್ಮಿಬ್ಬರ ನಡು ಯಾವ ಸಂಬಂಧನೂ ಇಲ್ಲ. ಈ ರೀತಿ ಹೇಳಿದ್ರು ಕೂಡ ನಾ ಎಲ್ಲ ರೀತಿ ಸಹಿಸ್ಕೊಂಡು ಅಡ್ಜಸ್ಟ್ ಆಗಿ ಆಕಿನ ಜೊತೆ ನಾನು ಬಾಳೆ ಮಾಡೇನ್ರಿ. ಇದ್ರ ಮುಂದಿಂದ ಅದೇನಾಯ್ತು ಅನ್ನೋದು ಸರಿಯಾದ ಕಾರಣ ನಿಮ್ಗೆ ಗೊತ್ತಿರ್ತೈತ್ರಿ. ಅದನ್ನ ನೀವು ಮುಂದೆ ಇವತ್ತು ಹೇಳಕಬೇಕ್ರಿ ಮಾವ್ರ. ಹೌದ್ರು ಒಳ್ಳೆ ಅಂದ್ರ ನನ್ನ ಕಡೆನೂ ತಪ್ಪೈತಿ. ನಾನು ಒಂದು ವಿಷಯ ಮುಚ್ಚಿಟ್ಟೆ. ನನ್ನ ಮಗಳಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಆ ಹುಡುಗನ ಪ್ರೀತಿ ಮಾಡಬೇಡ ಅಂದ್ರೆ ಕೇಳಿಲ್ಲ. ತನ್ನ ಹಠಾನ ಸಾಧಿಸಿಬಿಟ್ಲ ಅವನು. ಅಲ್ರಿ ಮಾವರ, ಇಷ್ಟೆಲ್ಲ ಗೊತ್ತಿದ್ದು ತಂದೆ ಮಗಳಿಬ್ರು ಕೂಡಿ ನನ್ನ ಜೀವನ ಹಾಳು ಮಾಡಿದ್ರ ನೀವು? ಹಳೆ ಅಂದ್ರ ಈ ವಿಷಯದಾಗ ನಂದು ತಪ್ಪಾಗೈತಿ. ನಾನು ಈ ವಿಷಯವನ್ನ ಮುಚ್ಚಿಡಬಾರ್ದಾಗಿತ್ತು. ನನ್ನ ಮರ್ಯಾದೆಗೋಸ್ಕರ ನಿಮ್ಮ ಮನೆತನದ ಮರ್ಯಾದೆಯನ್ನು ಹಾಳು ಮಾಡೀನಿ. ದಯವಿಟ್ಟು ಕ್ಷಮಾ ಇರಲಿ. ಅದನ್ನೆಲ್ಲ ಮರೆತು ಬಿಟ್ಟು ಸ್ವತಃ ನಾನೇ ಮುಂದೆ ನಿಂತ ನಿಮ್ಮ ಮದುವೆ ಮಾಡ್ತೀನಿ. ಬಿಡ್ರಿ, ಆಲ್ರೆಡಿ ನನ್ನ ಮದುವೆ ಮಾಡಿ ಜೀವನ ಹಾಳಾಗೈತಿ. ಮತ್ತೇನ್ ಮಾಡ್ಬೇಕು ಅನ್ಕೊಂಡ್ರಿವ? ಸಾಕ್ರಿ ನಿಮ್ ಸವಾಸ. ನೀವು ಹಾದಿ ನೋಡ್ಕೊರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಲ್ಲ ಹಳೆ ಅಂದ್ರೆ ಅದು ನಡ್ರಿ ಹೊರ್ಗ. ಎಲ್ಲ ಜೀವನ ಹಾಳು ಮಾಡಿ ಕುಂತೀರಿ ನೀವು.
ಏನಾತ? ಏನಿಲ್ಲ, ಅಪ್ಪ ನೆನ್ಪಾದ್ರ ಅಷ್ಟ. ಸಂತು, ನಾನು ನಿಂಗೇನೋ ಹೇಳ್ಬೇಕು. ಹೇಳ. ನಾನು ನೀನ್ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಂಗೂ ಗೊತ್ತದ. ನಾ ಅವ್ರನ್ನ ಎಲ್ಲಾರನ್ನೂ ಬಿಟ್ಟ ನಿನ್ನ ನಂಬಿ ಬಂದೀನಿ. ನೀ ನಂಗ ಭಾಳ ಚಲೋ ನೋಡ್ಕೋಬೇಕು. ಹಂಗಂತ ಹೇಳಿ ನೀ ಅಷ್ಟ ದುಡಿ ಅಂತ ನಾ ಹೇಳಾಕತ್ತಿಲ್ಲ. ನಾನು ದುಡಿತೀನಿ, ಆದ್ರೆ ನಾವಿಬ್ರು ಭಾಳ ಖುಷಿಯಾಗಿರ್ಬೇಕಷ್ಟ. ನೋಡ, ನೀ ನನ್ನ ನಂಬಿ ಇಲ್ಲಿ ತನಕ ಬಂದಿ. ಇನ್ಮೇಲೆ ಅದೇನ ಕಷ್ಟ ಆಗಲಿ, ನಿನಗೆ ಚಲೋ ತಂಗಿ ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ನೀ ಏನು ಚಿಂತೆ ಮಾಡಬಾರ್ದು, ನಾ ಚಲೋ ತಂಗೆ ನೋಡ್ಕೋತೇನೆ. ಸಂತು, ನಾನು ಹಿಂಗೆ ಇನ್ನೊಂದೇನೋ ಹೇಳ್ಬೇಕು, ಆದ್ರ ಅದಕ್ಕಿಂತ ಮೊದಲು ನಿನಗೆ ಪ್ರಾಮಿಸ್ ಮಾಡ್ಬೇಕು. ಮೊದ್ಲು ಏನಂತ ಹೇಳ? ಏನಿಲ್ಲ, ಮನೆಯೊಳಗೆ ಯಾವಾಗೆಲ್ಲ ನಿನ್ ಬಗ್ಗೆ ಅಪ್ಪನ ಜೊತೆ ಮಾತಾಡಿನೋ ಅವ್ರು ಹೇಳಿದ್ ಒಂದ್ ಮಾತು. ಅವ ಏನ ದಿವ್ಸ ಪೂರ್ತಿ ಕುಡ್ಕೊಂಡ್ ಬಿದ್ದಿರ್ತಾನ, ಊರೂರ್ ಅಡ್ಡಾಡ್ತಾನ, ಅವ ಏನ್ ನಿಂಗ್ ಚಲೋ ನೋಡ್ಕೋತಾನ ಅಂತ ಹೇಳಿದಾರ. ನೀ ನಿನ್ ಮ್ಯಾಲಿಂದ ಕುಡಿಯೋದ್ ಬಿಡ್ಬೇಕು. ಅದಕ್ಕೆ ನನ್ ಮೇಲೆ ಪ್ರಾಮಿಸ್ ಮಾಡ. ಆಯ್ತು, ನಿನ್ ಮೇಲೆ ಪ್ರಾಮಿಸ್. ನೋಡ, ನಾನು ಕುಡಿಯೋದೇ ನಿನ್ಕಿಂತ ಹೆಚ್ಚಿಂದಲ್ಲ. ನೀ ನನ್ನ ನಂಬಿ ಇಲ್ಲಿ ತನಕ ಬಂದಿ ಅಂದ್ಮೇಲೆ ನಾ ಎಲ್ಲಾನು ಬಿಡ್ತೇನೆ. ಇನ್ಮೇಲೆ ಕರೆಕ್ಟಾಗಿ ದುಡ್ದ ನಿನಗೆ ಚಲೋ ತಂಗೆ ನೋಡ್ಕೊತೇನೆ. ಆಯ್ತಾ? ಸಂತು ಮಲಕ್ರ, ನಾ ಹೇಳಿ ನೋಡ್ರಿ ಬರ್ತಾರಂತ. ನೋಡ್ರಿ ನಾ ಹೇಳಿ. ನಮಸ್ಕಾರ. ನೋಡ್ರಿ, ರಾಹುಲ್ ನಿಮ್ ಬಗ್ಗೆ ಎಲ್ಲ ಹೇಳ್ಯಾನ. ಆದ್ರೆ ನಾವು ಓಡಿ ಬಂದವ್ರಿಗಾಗ್ಲಿ ಲವರ್ಸ್ಗಾಗ್ಲಿ ಮನಿ ಯಾರಿಗೂ ಕೊಡಂಗಿಲ್ಲ. ಆದ್ರೆ ರಾಹುಲ್ ಬಾಳ ಆತ್ಮೀಯ ಇದಾನ ಅಂತ ಹೇಳಿದ್ರೆ ನಾವು ನಿಮಗ್ ಬಾಡಿಗೆ ಕೊಡಾಕತ್ತೀವಿ. ಆಜು ಬಾಜು ಬಾಳ ಮರ್ಯಾದಸ್ಥರದಾರ, ನೋಡ್ಕೊಂಡ್ ಜೀವನ ಮಾಡ್ಕೊಂಡ್ ಹೋಗ್ಬೇಕು. ಆದ್ರೆ ತಿಂಗಳ ಬಾಡಿಗೆ ಮಾತ್ರ ಕರೆಕ್ಟ್ ಆಗಿ ಕೊಡ್ಬೇಕು. ಸಿಕ್ಕಲ್ಲಿ ಮಳಿ ಬಿಡಂಗಿಲ್ಲ. ಆಯ್ತು, ಮಾಡ್ತಿರ್ತೀವಿ. ಥ್ಯಾಂಕ್ಸ್ ಸರ್. ಆಯ್ತು. ಬಡ ಬಡ ಕೊಡೋಲಿ. ಹಲೋ, ಈ ಸೈಟ್ ಒಂದು ಮುಗಿಯಾಕ ಬಂದೈತಿ. ಇನ್ನೊಂದು 2 ದಿವಸ ಆಕೈತಿ. ಅದೊಂದು ಸೈಟ್ ಐತ್ಲ, ಅದಟ್ಟು ಮಾತಾಡ್ಬಿಡ್ನು. ಸಾಹೇಬ್ರು ಬರಲಿ, ಫುಲ್ ಆಗಿಬಿಡೈತಿ. ಇದೊಂದು 2 ದಿವಸ ಐತೆ ಕೆಲಸ. ಬಾರು. ಅಪ್ಪ, ಏನೋ ದಗದ ಮಾಡಿ ಸಾಕತ್ತ, ಮೈಕೈನೋ ಸಾಕತ್ ನೋಡ್. ನೀನು ಭಾರಿ ಬಿಡ್ಲಿ, ಆ ಮದುವೆ ಆಗಿದ್ ಹುಡುಗಿನ ಕರ್ಕೊಂಡ್ ಬಂದೇವಲ್ವೇ. ಏ ಮಾರೆ, ಆಕಿನ ಇಲ್ಲಿ ತನಕ ಕರ್ಕೊಂಡು ಬರ್ಬೇಕಾರೆ ನಂದ ಹರದ ಹಣ್ಣೆ ಆಗೈತಿ. ಅದನ್ನೇನು ಹೇಳ್ತಿ? ಏ ಮನ್ಯಾಗ ಸಂತಿಲ್ಲೋ, ಸ್ವಲ್ಪ ಹೆಂಗೋ ಮೇಸ್ತ್ರಿ ಬಂದಾನು, ಪೇಮೆಂಟ್ ಅದು ಮಾತಾಡೋನು. ನೀ ಹೇಳಿದ್ದು ಚಲೋ ಆತ, ಇಸ್ಕೊಂಡ್ ಕಿಸಿ. ಏ ನಾವು ಬರಂಗಿಲ್ಲಪ್ಪ ಅದಕ್ಕೆಲ್ಲ. ನಾನು ಹೆಂಡತಿಗೆ ಮಾತು ಕೊಟ್ರಿನ ಇನ್ಮೇಲೆ ಕೊಡಂಗಿಲ್ಲ ಅಂತ. ನೀ ಮತ್ತೆ ಅದನ್ನ ಹಚ್ಚಕ್ ಹೋಗ್ಬೇಡ. ಅಷ್ಟೇನು ಹೆದ್ರ ಪುಕ್ಲ ಅದಿಲ್ಲ ನೀ. ಬಾರೋ, ಅದಕ್ಕೇನ್ ಆಕೈತಿ, ಬಾ. ಓಯ್, ಆದ್ರೆ ನಾನು ಹೆಂಡತಿ ನಾ ಯಾಕೆ ಹೇಳಿ, ಬಾ. ಪೇಮೆಂಟ್ ಎಷ್ಟ? ನಾನೊಂದು 4 ಆಳಾಗ್ಯಾವ್ರಿ, ಇವನೊಂದು 3 ಆಳಾಗ್ಯಾವ್ರಿ. ಮಾಲಕ್, ಇನ್ನೊಂದು 1000 ಇದ್ರೆ ಕೊಟ್ರ ಚಲೋ ಆಗ್ತಿತ್ತು. ನಿನ್ನೆ ಮೊನ್ನೆ ಬಂದಾನು. ಇಲ್ಲಿ ತಗೋರಿ ಮಲಕ್ರ, ಅವೇನು ಕೊಡ್ತಾನ್ರಿ, ಕೊಡ್ರಿ. ಅವನು ಸ್ವಲ್ಪ ಪರಿಸ್ಥಿತಿ ಚಲೋ ಇಲ್ರಿ. ಅಮೌಂಟ್ ಕಡಿಮೆ ತಂದ ಇವತ್ತ. ಇಲ್ರಿ, ಈಗ ನಾನು ಕೆಲ್ಸಕ್ಕೆ ಬಂದು ಮುಟ್ಟಿಸ್ತೀನಿ. ಅದ್ರ ನೀನು ಕಳೆ ಬೀಳ್ತಾ ಈಗ. ಇಲ್ರಿ, ನನಗೆ ನಾಳೆ ಕೊಡಕ್ರಿ, ಪಟ್ ಮುಗಿಸ್ತೀನಿ. ನಾಳೆ ನಿಮ್ಮ ಮನೆ ಬಂದು ತೊಂದೋಗ್ಬಿಡು. ಆಯ್ತು. ಏ ನಾಳೆ ಸ್ವಲ್ಪ ಕೆಲ್ಸಕ್ಕೆ ಜಲ್ದಿ ಬರ್ರಿ, ಇನ್ನೊಂದು ಸೈಟಿಗೆ ಹೋಗೋದೈತಿ. ಅದನ್ನೊಂದು ಮುಗಿಸ್ಕೊಂಡ್ಬಿಡ್ನು. ಆಯ್ತ್ರ ಮಾಲಕ್. ತಗೋ ದೋಸ್ತ, ಎಲ್ಲ ರೆಡಿ ಆಗೈತಿ, ಕುಡಿ. ನಾ ಕುಡಿಯಂಗಿಲ್ಲ. ಇದನ್ನೇನು ಚಲಾಕ್ ಬರ್ತೈತೇನ? ಏ ಬ್ಯಾಡಪ್ಪ, ನನ್ನ ಹೆಂಡತಿಗೆ ನಾನು ಮಾತು ಕೊಟ್ಟಿನಿ ಕುಡಿಯಂಗಿಲ್ಲ ಅಂತ. ಪಾಪ ಹೋಗಿ ಹಾಕಿ ಬೈತಾವನ್ ಗೊತ್ತಾದ್ರು.
ನೀ ಕುಡಿದ್ ನೋಡಿ ನಿನ್ನ ಹೆಂಡತಿಗೆ ಏನಾರು ಗೊತ್ತಾಕೈತೇನ? ಈಗ ಮಳ್ಳ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದು ಮೇಸ್ತ್ರಿ ನೋಡ್ರಿ ಏನು ಬೈತಾನೋ ಮ್ಯಾರೆ ಬೇಡ ನೀ ಕುಡಿ, ನಾ ಸ್ನ್ಯಾಕ್ಸ್ ತಿಂತೀನಿ. ತಗೋರೋ, ನನ್ನ ಮೇಲೆ ನಂಬಿಕೆ ಇಲ್ಲ ಇಟ್ಟ ನಮ್ಮ ದೋಸ್ತಿ. ಬ್ಯಾಡ ದೋಸ್ತ, ತಗೋರೋ ಮಾರೆ. ಹೇಳೋದು ಕೇಳೋ, ಬ್ಯಾಡ ತಗೋ. ನೋಡಪ್ಪ, ಬ್ಯಾಡ ಬ್ಯಾಡ ಅಂದ್ರು ಒತ್ತಾಯ ಮಾಡ್ತೀನಿ. ನೀನು ಕುಡಿತೀನಿ, ನಾನು ಹೆಂಡತಿ ಮುಂದೆ ಹೇಳಂಗಿಲ್ಲ, ಮತ್ತೆ ಈಗ ಹೇಳ್ತೀನಿ. ಹಂಗೆ ಕೇಳಾಕ್ ಬರ್ತೈತಿ. ತಗೋ. ನೀವು ಒತ್ತಾಯ ಮಾಡಾಕತ್ತೀನಿ ಕುಡಿತೀನ, ಮತ್ತೆ ಈಗ ಹೇಳ್ತೀನಿ. ಆಕಿಗೆ ಏನಾರು ಗೊತ್ತಾತ ನೋಡು ಮತ್ತೆ. ಅವನವನು ಒಂದ ಗುಟ್ಟು ಕುಡಿದ್ರೆ ನೆಮ್ಮದಿ ಇರ್ತೈತೆ ನೋಡಿ. ಎಷ್ಟು ದಿನ ಆಗಿತ್ತು ಕುಡ್ದ? ಮತ್ತ ಹಾಗಾಳಿ ಬಾಳ್ ಬಿಲ್ಡಪ್ ಕೊಡತ್ತಿದ್ದು ಅಲ್ಲೇ. ಇಲ್ಲೋ, ಗೊತ್ತೈತ್ಲಾ ಹೆಂಡತಿ ಮುಂದೆ ಹೆಂಗಿರ್ಬೇಕಂತ. ಟೆನ್ಷನ್ ತಗೋಬೇಡ, ಇನ್ನ ಐತಿ ಇನ್ನೊಂದು ಪಾಕಿಟ. ನಂಗೆ ಅಷ್ಟು ಬೇಡಪ್ಪ, ಅಷ್ಟೇ ಮುಗಿಸೋಣ. ದೋಸ್ತ ಈಗ ಹೇಳತ್ತೀನ, ಮತ್ತೆ ನನ್ನ ಹೆಂಡತಿ ಮುಂದೆ ಹೇಳಕ್ಕೆ ಹೋಗ್ಬೇಡ. ಅದೇಂಗೆ ಹೇಳಕ್ ಬರ್ತೈತಿ? ಮತ್ತು ಆಕೆ ನಮ್ಮ ದೊಡ್ಡದಾಗ ಹೋಗ್ಯಾನ, ಪಗಾರ ತೊಗೊಂಡು ಬರ್ತಾನಂತ. ಮತ್ತು ನೀ ಏನಾರ ಹೇಳಿದಿ, ನಾನು ನಿಮ್ಗಿಬ್ಬರ್ದು ದೋಸ್ತಿ ಇವತ್ತಿಗೆ ಕಟ್. ನೀ ಟೆನ್ಷನ್ ತಗೋಬೇಡ. ನೀ ಎಲ್ಲಾರು ಬಿದ್ರ ನಾನು ನಿನ್ಗೆ ಬಿಟ್ಟು ಬರ್ತೇನೆ. ಇನ್ನ ಐತಿ, ಕುಡಿಯಮಿದ್ರ ಕುಡಿ. ಇವತ್ತಿಗೆ ಬೇಡ, ಸಾಕು. ಏನು ಮತ್ತು ನೀ ಭಾಳ ಫೋರ್ಸ್ ಮಾಡಿ ಅಂತ ಕುಡ್ದೇನಾ ಮತ್ತು ನಾನು ಕುಡಿಲೇಪ ಐತಿ ನಾ. ಸಂತು, ಹಾಂ ರಾಹುಲ್ ಬನ್ನಿ, ಒಂದ ನಿಮಿಷ ಬಾರೋ. ಖುಷಿ, ಹಾ ರೀ. ಹಾಂ ಡಬ್ಬ ರೆಡಿ ಮಾಡಿದೆ. ಹಾ ಬಂದೆ. ಐತ್ ನೋಡ್ರಿ. ಏನ ಕೊಡ್ಲ? ಅರೆ ಹೊರಗ್ ನಿಂತಾರ್ರಿ ಅವ್ರ. ಜಲ್ದಿ ಬಾರೋ ಮಾರೆ, ಅಲ್ಲಿ ಮೇಸ್ತ್ರಿ ಬೈತಾರ. ಬರ್ತೀನಿ. ಬನ್ನಿ ನಡಿ ಹೋಗ. ಇವತ್ತ ಆ ಡಬ್ಬಿ ಏನೇನು ಕಟ್ಟಾರ ಯಾರು ಗೊತ್ತು. ಏನಾಯ್ತ್ರಿ ನಿಮ್ಗ? ಕುಡ್ಕೊಂಡ್ ಬಂದಿರಿ? ಅರೆ ನಿಮ್ಗ ಕೇಳಕತ್ತೀನಿ, ಹಂಗ ಯಾಕೆ ಹೊಂಟಿರಿ? ಕುಡ್ಕೊಂಡ್ ಬಂದಿರ್ ನೀವ? ಏನಾಯ್ತು ಸಂತು ನಿಂಗ? ಹೇಳಿನಲ್ಲ ಕುಡಿಬೇಡ ಅಂತ, ಮತ್ತೆ ಯಾಕೆ ಕುಡ್ಕೊಂಡ್ ಬಂದಿ? ಈ ತರ ಕೆಲ್ಸಕ್ಕೆ ಹೋಗಿದ್ದಲ್ಲೋ. ರಾಹುಲ್ ಅಣ್ಣ ಫೋನ್ ಮಾಡಿ ಕೇಳ್ತೀನ, ಏನಾಗ್ಯದ ಕೇಳ್ತೀನ. ಯಾರು ನಿನಗ್ ರೊಕ್ಕ ಕೊಟ್ಟಾರ ಅಂತ ಕೇಳ್ಬೇಕ್ ನಾ. ಕೋಡಿಲ್ ಫೋನ್. ಏನಾತ್ ನಿನಗ? ನನ್ ಮೇಲೆ ಪ್ರಾಮಿಸ್ ಮಾಡಿ ಇನ್ ಮೇಲಿಂದ ಕುಡಿಯೋಂಗಿಲ್ ಚಲೋ ನೋಡ್ಕೋತೀನಂತ. ಈಗ ಏನಾತ? ಯಾಕೆ ಕುಡ್ಕೊಂಡ್ ಬಂದಿ? ಹೇಳು. ನೀನು ನಮ್ ಇಲ್ಲಿ ತನ ಬಂದಿಲ್ಲ, ಬಾ ದೊಡ್ಡ ತಪ್ಪು ಮಾಡಿನ. ಎಲ್ಲ ನನ್ ಕರ್ಮ ಐತಿ, ಇಲ್ಲೇ ಕುಡ್ಕೊಂಡ್ ಬಿದ್ದಿರ್ನಿ. ಅಕ್ಕ ಇದು ಅನ್ನಾಲಿ ವಿಳಿಸೋಗೆ ಅಂತ ತಗೋ. ಹಾ ಅರೆ ಇವತ್ ಜನವರಿ 17ನೇ ತಾರೀಕನ ಅಂದ್ರ ನಾ ಮತ್ ಸಂತು ಮೀಟ್ ಆಗಿದ್ ದಿನ ಇವತ್ತ. ಅವನಿಗಂತೂ ಯಾವ್ದು ನೆನಪೇ ಇರೋದಿಲ್ಲ. ಇವತ್ತಿನ ದಿನಾನು ಅವನ ಜೊತೆ ಜಗಳ ಮಾಡೋಂಗಾಯ್ತು. ಅವ್ನು ಕುಡಿಬೇಡ ಅಂತ ಹೇಳಿನಿ ಅಂದ್ರೂ ಕೊಡ್ಕೊಂಡ್ ಬಂದ. ಇರ್ಲಿ ಬಿಡು, ಇದನ್ನ ಇಟ್ ಬಂದ ಅವಂಗೆ ವ್ಯವಸ್ಥೆ.
ಸಂತು ಏನ್ ಹುಡ್ಕಾಕತ್ತೀಯೋ? ಏನಿಲ್ಲ ನಂಗೆ ರೊಕ್ಕ ಬೇಕಾಗ್ಯಾವ ಈಗ. ಅಲ್ಲ ಅದು ಬಿಡು, ಅದು ಆಮೇಲೆ ನೋಡೋಣ. ಇವತ್ತೊಂದು ಸ್ಪೆಷಲ್ ಡೇ ಅದ, ಅದ್ ನೆನ್ಪದ ನಿಂಗ? ನಂಗೆ ಈಗ ರೊಕ್ಕ ಬೇಕಾಗೈತಿ. ಅಲ್ಲ ಇವತ್ ನಮ್ಮಿಬ್ಬರದು ಒಂದು ಸ್ಪೆಷಲ್ ಡೇ ಅದಾರು. ಇಲ್ಲಿ ಹೇಳ್ತೀನಿ ಕೇಳಿ, ಕೇಳಿಸ್ಕೊಂಡಿ ಅಂದ್ರೆ ಡಾನ್ಸ್ ಮಾಡ್ಬಿಡ್ತಿ. ನಂಗೆ ಈಗ ರೊಕ್ಕ ಬೇಕಾಗೈತಿ. ರೊಕ್ಕ ಇಲ್ಲಿಟ್ಟು ಹೇಳ, ಸುಮ್ಮನೆ ನಾನು ತಲೆ ತಿನ್ಬೇಡ. ಹಿಂಗೆ ಯಾಕೆ ಮಾಡಕತ್ತೀಯೋ? ನನ್ ಮಾತಿನ ಮೇಲೆ ಅಷ್ಟು ಬೆಲೆ ಇಲ್ಲ ನಿನಗ? ನೋಡ, ನಿನ್ಗೂ ಬೆಲೆ ಇಲ್ಲ, ನಿನ್ ಮಾತಿಗೂ ಬೆಲೆ ಇಲ್ಲ. ನಂಗೆ ಈಗ ರೊಕ್ಕ ಬೇಕಾಗೈತಿ. ರೊಕ್ಕ ಎಲ್ಲಿಟ್ಟು ಹೇಳ. ಸಂತು ಸಂತು, ನೀ ಎದಕ್ ರೊಕ್ಕ ಹುಡ್ಕಾಕತ್ತಿ ಅಂತ ನಂಗೆ ಗೊತ್ತೈತಿ. ಆ ಹೊಲಸು ಹುಚ್ಚಿ ಕುಡಿಯಕಲ್ಲ. ಜಾಸ್ತಿ ಮಾತಾಡಿದೆ ಅಂದ್ರ ನಿನ್ ಖಲಾಸ ಮಾಡ್ತೀನಿ. ಹೋಗಾಕ. ನೀನ್ ನನ್ ಪ್ರೀತಿ ಮಾಡಕತ್ತಿ ಅಂತ ಹೇಳಿ ತಿಳ್ಕೊಂಡ್ ಬಾ ದೊಡ್ಡ ತಪ್ಪು ಮಾಡಿ. ನಿನ್ನ ನಂಬಂದಿನಲ್ಲ, ಅಪ್ಪ ಹೇಳಿದ ಮಾತನ್ನು ಮೀರಿ ನಿನ್ನ ನಂಬಂದಿನಿ. ಎಲ್ಲ ನನ್ನೇ ಬರೈತಿ. ನನಗಿಂತ ನಿನಗೆ ಹೆಚ್ಚು ಅದಾಗಿದ್ಲ. ಹೋಗ್ನಿ ಅಲ್ಲೇ. ವೈನಿರಿ ಇಷ್ಟೇ ಗಾಬ್ರಾಗಿರಿ? ಅಲ್ಲಿ ನಮ್ ಸಂತುಗ್ರಿ ಏನಾಯ್ತ್ರಿ? ಆಕ್ಸಿಡೆಂಟ್ ಆಗಿಬಿಟ್ಟೈತ್ರಿ. ಎಲ್ಲಿರಿ? ಹೋಗೋಣ ಬಟ್ ಎಲ್ಲಿರಿ? ಮನ್ಯಾಗ ಯಾರದರಿ? ನಿಮ್ ಯಾರಂತ ಗೊತ್ತಾಗ್ಲಿಲ್ರಿ? ಸಂತು ನನ್ನ ಕಡೆಯಿಂದ ಸಾಲ ತಗೊಂಡನ್ರಿ. ಸಾಲ ಮಾಡಿದನ್ರಿ? ಯಾಕೆ ನಿಮ್ಗೆ ಗೊತ್ತಿಲ್ರಿ? ಇಲ್ರಿ, ನಾವೇನ್ ಹೇಳಿಲ್ಲ ನೋಡ್ರಿ, ನನ್ನ ಕಡೆಯಿಂದ ಸಾಲ ಇಸ್ಕೊಂಡ್ರಿ ಅವ. ಮತ್ತು ಅದಕ್ಕೆ ಬಡ್ಡಿನೂ ಭಾಳ ಆಗೈತ್ರಿ. ಮತ್ತು ಗಂಟು ಇಲ್ಲ, ಬಡ್ಡಿನೂ ಇಲ್ರಿ. ಮತ್ತು ಹೆಂಗ್ರಿ ನನ್ಗೆ ದುಡ್ಡಿನ ಗತಿ? ಇಲ್ರಿ, ಅವ್ರೇನ್ ನನ್ಗೆ ಹೇಳಿರ್ಲಿಲ್ಲ. ಈಗ ನಿಮ್ಗೂ ಗೊತ್ತೈತ್ರಿ ನನ್ನ ಪರಿಸ್ಥಿತಿ ಏನೈತಂತ. ಅವು ತೀರ್ಕೊಂಡು 2 ತಿಂಗಳಾಗೈತಿ. ಸ್ವಲ್ಪ ನಂಗೆ ಟೈಮ್ ಕೊಡ್ರಿ, ನಾನು ನಿಮ್ಮ ಸಾಲ ಮುಟ್ಟಿಸ್ತೇನ್ರಿ. ನೋಡ್ಬೇ, ಟೈಮ್ ಕೊಡಂಗಿಲ್ಲ. ಅವ್ನು ತಿರ್ಕೊಂಡ ನಂತರ 2 ತಿಂಗಳು ಟೈಮ್ ಕೊಟ್ಟಿನಿ ನಿಮಗೆ. ಇನ್ಮೇಲೆ ನಂಗೆ ತೊಡ್ಕೊಳಕ್ಕೆ ಶಕ್ತಿ ಇಲ್ಲ ನಂಗೆ. ನಾಳೆ 2 ದಿವಸ ಟೈಮ್ ಕೊಡ್ತೀನಿ ನಾನು. ಅಷ್ಟೊಳಗೆ ನಾನು ತಂದು ಕೊಡ್ಬೇಕು ನನ್ನ ದುಡ್ಡು. ಗಂಟಾರ ಕೊಡ್ರಿ, ಬಡ್ಡಿಯಾರ ಕೊಡ್ರಿ, ಬಟ್ ನಂಗೆ ದುಡ್ಡು ಬೇಕಂದ್ರೆ ಬೇಕು. ಆಯ್ತ್ರಿ ಅಣ್ಣ, ಕೊಡ್ತೀನಿ ತಗೋ. ಯಾಕವಾ ಅದಿಲ್ವಾ ಮನ್ಯಾಗ? ಹಾ ಇದೀನ್, ಬರ್ಲ ಒಳಗ್ ಬರ್ಲಿಲ್ಲ. ಒಳಗೇನು ಬರ್ತೀವ ಅಲ್ವಾ? ಎಷ್ಟ್ ತಿಂಗಳಾತ ಬಾಡಿಗೆ ಕೊಟ್ಟಿಲ್ಲ? ಕೊಡ್ಬೇಕಂತೀವ ನಿಲ್ಲ ಅಂತೀವ ಬಾಡಿಗೆ? ಇಲ್ರಿ, ಕೊಡ್ತೀನ್ರಿ. ನಿಮ್ಗೂ ಗೊತ್ತೈತಲ್ರಿ ನನ್ನ ಪರಿಸ್ಥಿತಿ ಹೆಂಗದ ಅಂತ. ಸಂತು ಸತ್ತ ಈಗ 2 ತಿಂಗಳಾಗೈತ್ರಿ. ನಂದ ಹೊಟ್ಟಿಪಾಡ್ ನಡ್ಸೋದ ಭಾಳ ಕಷ್ಟ ಆಗೈತ್ರಿ. ಒಂದ್ ಸ್ವಲ್ಪ ಟೈಮ್ ಕೊಡ್ರಿ, ನಾ ಕೊಡ್ತೀನ್ರಿ. ಅಲ್ವಾ, ನಿನ್ನ ಪರಿಸ್ಥಿತಿ ನೋಡ್ಕೊತ ಹೋದ್ರ ನಂದು ಬಾಡಿಗೆ ಮ್ಯಾಲ ಹೊಟ್ಟಿ ಜೀವನ ನಡೀತೈತಿವಾ. ಹಿಂಗ ಬಿಟ್ಕೊತ ಹೋದ್ರ ಇನ್ನ 2 ದಿವಸ ಆತ್ ಬಿಡ್ತೀನಿ ನೀನು. ನೋಡ್ವಾ, ನನಗೇನು ಹೇಳಕ್ ಹೋಗ್ಬೇಡ. ನಾಳೆ ದಿವ್ಸ ಟೈಮ್ ಕೊಡ್ತೀನಿ. ಸಂಜೆ ನೂಟಿಗೆ ನಾನು ಬಾಡಿಗೆ ನನಗೆ ಒಪ್ಪಿಸುವ. ಇಲ್ಲಿಕಂದ್ರ ಮನಿ ಬಿಟ್ಟು ಹೋಗಿ ಬಿಡ್ಬೇಕು ನೋಡು. ಆಯ್ತ್ರಿ. ಏನು ಐತಿಲ್ಲ ಅದು ಬಾಡಿಗೆ ಕೊಡೋದು. ನಾನು ಹಂಗ ಬಾಡಿಗೆ ಕೊಡೋದು ಬಿಡೋದು. ರಾಹುಲ್ ಅಣ್ಣ ಬರ್ರಿ ಖುಷಿ ಅವ್ರ, ಬರ್ರಿ ಒಳಗೆ.
ಕುಂದ್ರ ಬರ್ರಿ. ಏನ್ ಭಾಳ ದಿವ್ಸಿಗೆ ಮನೆಗೆ ಬಂದಿರಿ, ಏನ್ ಸಮಾಚಾರ ರೀ? ಏನಿಲ್ರಿ ನಾ ಈಗ ನಿಮ್ಗೂ ಗೊತ್ತಿದ್ದಿದ್ದನ ಐತ್ರಿ. ನಾ ಈ ಊರಿಗೆ ಬಂದಿದ್ದಂದ್ರೆ ಸಂತು ನಂಬ್ಕೊಂಡ ನಾ ಬಂದಿದ್ದು. ನಂಗೆ ಈ ಊರೊಳಗೆ ಗೊತ್ತಿರೋರಂತಂದ್ರ ಸಂತು ಮತ್ತು ನೀವು ಅಷ್ಟೇ ರೀ. ಈಗ ನೋಡಿದ್ರ ಸಂತೂನು ನನ್ನ ಜೊತೆಗಿಲ್ಲ. 2 ತಿಂಗಳಾಯ್ತ್ರಿ ಮನೆ ಬಾಡ್ಗಿನೂ ಕಟ್ಟಿಲ್ಲ. ಬೆಳಿಗ್ಗೆ ಮನೆ ಮಾಲಕರು ಬಂದ ಇವತ್ತು ಬಾಡ್ಗೆ ಕೊಡ್ರಿ ಇಲ್ಲಾಂದ್ರೆ ಮನೆ ಬಿಟ್ಬಿಡ್ರಿ ಅಂತ ಹೇಳಿದಾರು. ಆಮೇಲೆ ಸಂತೂನು ಏನೋ ಊರು ತುಂಬ ಎಲ್ಲ ಸಾಲ ಮಾಡ್ಕೊಂಡಿದ್ದಾನಂತ, ಅದು ನಂಗೆ ಗೊತ್ತಿರಲಿಲ್ಲ. ಈಗ ನಿನ್ನೆ ಸಂಜೆ ಅವರು ಬಂದ ಭಾಳ ಕೆಟ್ಟದಾಗ ಮಾತಾಡಿದ್ರು. ನಮ್ಮಂತ ಒಬ್ಬಂಟಿ ಹೆಣ್ಮಕ್ಳು ಈ ಸಮಾಜ ಒಳಗೆ ಹೆಂಗೆ ಬದುಕೋದು ಅನ್ನೋದನ್ನ ಗೊತ್ತಾಗ್ವತ್ರಿ. ಅವಾಗ ನಂಗೆ ನೆನಪಾಗಿದ್ದನು ನೀವರಿ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಏನಾದರೂ ರೊಕ್ಕದ ಸಹಾಯ ಆಗ್ತೈತೇನ ಅಂತ ಕೇಳಕ್ ಬಂದಿದ್ದೆ. ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾಳೆ ಸಂಜೆ ತನ ಅಂದ್ರ ರೊಕ್ಕ ರೆಡಿ ಆಗಿರ್ತಾವ್ರಿ. ರೊಕ್ಕ ಸಹಾಯನೂ ಮಾಡ್ತೇನ್ರಿ, ಇಲ್ಲ ಆಗ್ತಿಲ್ಲ. ಆದ್ರ ಅದ್ರದಿಂದ ನನಗೇನ್ ಲಾಭ ಆಗೋದೈತಿ? ಲಾಭ ತಗೋರಿ. ಈಗ ಕೆಲಸ ಹುಡುಕಾಕತ್ತೀನ್ರಿ. ನಂಗೂ ಎಲ್ಲಾದ್ರೂ ಕೆಲಸ ಸಿಕ್ಕಿತ್ತಂದ್ರ ಅದ್ ರೊಕ್ಕ ತಗೊಂಡ್ಬಂದು ನಿಮ್ಗೆ ಕೊಟ್ಟು ತಗೊಂಡು ಹೋಗ್ತೀನ್ರಿ. ತಗೋರಿ, ನಾ ಲಾಭ ಬಯಸಂತ ಇದಲ್ರಿ. ಮತ್ರಿ ಅಣ್ಣಾರ ಮತ್ತೊಂದು ಮಾತು ಹೇಳ್ಬೇಕಂದ್ರ ನಿಮ್ಗ ನನಗ ಅಣ್ಣ ಅನ್ನಕ್ ಹೋಗ್ಬೇಡ್ರಿ. ಅಂದ್ರ ನಿಮ್ ಮಾತಿನ ಅರ್ಥ ನಂಗೆ ಗೊತ್ತಾಗ್ಲಿಲ್ರಿ. ನೋಡ್ರಿ, ಜಸ್ಟ್ ನೀವು ಮನಸ್ಸು ಮಾಡಿದ್ರ ನಿಮ್ ಕೆಲ್ಸಾನು ಆಕೈತ್ರಿ. ಇದ್ರೊಳಗ ನಂದು ಲಾಭಕ್ಕಿಂತ ನಿಮ್ದ ಲಾಭ ಜಾಸ್ತಿ ಐತ್ರಿ. ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾಳೆ ಸಂಜೆ ತನ ಅಂದ್ರ ರೊಕ್ಕ ರೆಡಿ ಆಗಿರ್ತಾವ್ರಿ. ನಮ್ಮಪ್ಪನ ಮಾತ್ ಮೀರಿ ನಿನ್ನ ನಂಬಿ ಬಂದಿದ್ನಲ್ಲೋ ನಾನು. ನನ್ನ ಜೊತೆ ಜೀವನ ಪೂರ್ತಿ ಇರ್ತೀನಂತ ಹೇಳಿದೆ. ಹಿಂಗ ಅರ್ಧ ಅದೀಗ ಕೈ ಬಿಟ್ಟು ಓದಿದ್ರ ಯಾಕೆ ಕರ್ಕೊಂಬಂದಿ? ಯಾಕೆ ಕರ್ಕೊಂಬಂದಿ? ಈಗ ಅರ್ಥ ಆಗತೈತಿ ಯಾಕೆ ತಂದೆ ತಾಯಿ ಪ್ರೀತಿ ಮಾಡಿದವ್ರನ್ನ ದೂರ ಮಾಡ್ತಾರು ಅಂತ. ನಿಮ್ಮಂತವ್ರ ನಮ್ಮಂತ ಹುಡುಗಿರ್ ಜೀವನ ಹಾಳು ಮಾಡಬಾರ್ದು ಅಂತ ಅಷ್ಟ. ಈಗ ಯಾರ ಕಡೆ ಅಂತ ಹೋಗ್ಲಿನ, ಆ ಕಡೆ ನಮ್ಮಪ್ಪ ಕಡೆನೂ ಹೋಗಕ್ಕಾಗಲ್ಲ. ಈ ಕಡೆ ನೀನು ನನ್ನ ಕಡೆ ಇಲ್ಲ. ನೀವು ಜಸ್ಟ್ ಮನಸ್ಸು ಮಾಡ್ರಿ, ನಿಮ್ ಕೆಲ್ಸಾನು ಆಕೈತ್ರಿ. ಇದ್ರೊಳಗೆ ನನ್ನ ಲಾಭಕ್ಕಿಂತ ನಿಮ್ದ ಲಾಭ ಜಾಸ್ತಿ ಐತ್ರಿ. ನೋಡ್ರಿ, ಜಸ್ಟ್ ನೀವು ಮನಸ್ಸು ಮಾಡಿದ್ರ ನಿಮ್ ಕೆಲ್ಸಾನು ಆಗ್ಬೋದು. ಇದ್ರೊಳಗ ನನ್ನ ಲಾಭಕ್ಕಿಂತ ನಿಮ್ ಲಾಭ ಜಾಸ್ತಿ ಐತ್ರಿ. ತಪ್ಪಾಗಿದ್ನ.
ನೀವು ಜಸ್ಟ್ ಮನಸ್ಸು ಮಾಡ್ರಿ ನಿಮ್ಮ ಕೆಲಸನೂ ಆಕೈತ್ರಿ. ನರ್ಕ ಅನ್ಸಕತ್ತೈತು ನಂಗ ನರ್ಕ ಅನ್ಸಕತ್ತೈತಿ. ಯಾರು ನಂಬಲಿ ನಾ ಇಲ್ಲಿ? ಯಾರು ನಂಬಲಿ? ಪ್ರೀತಿ ಮಾಡಿ, ಆದರೆ ಆ ಪ್ರೀತಿ ಸಿಕ್ಕಾಗ ಸರಿಯಾಗಿ ಜವಾಬ್ದಾರಿಯಿಂದ ಕಾಪಾಡ್ಕೊಳ್ಳಿ. ನಾವು ಪ್ರೀತಿಸೋರ್ಗಿಂತ ನಾವು ಮಾಡೋ ಚಟಗಳು ಏನು ಜಾಸ್ತಿ ಅಲ್ವಲ್ಲ. ನಾವು ಮದ್ಯಪಾನ ಕುಡಿಯೋದ್ರಿಂದ ನಮ್ಮನ್ನು ನಂಬಿ ಬಂದವರು ಬೀದಿಗೆ ಬರ್ತಾರೆ. ನಾವು ಇಲ್ಲ ಅಂದಮೇಲೆ ಅವರೆಷ್ಟು ಕಷ್ಟಪಡ್ತಾರೆ ಅನ್ನೋದು ಸ್ವಲ್ಪ ವಿಚಾರ ಮಾಡಿ. ಮದ್ಯಪಾನ ಜೀವನಕ್ಕೆ ಹಾನಿಕಾರಕ.